ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಹಳೆ ಕ್ವಶನ್ ಪೇಪರ್ಸಲ್ಲಿರುವಂಥ ತುಂಬ ಇಂಪಾರ್ಟೆಂಟ್ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್, ಎಲ್ಲ ಎಕ್ಸಾಮ್ಸ್ಗೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಎಲ್ಲ ಮಿಕ್ಸ್ ಇದೆ. ಜನರಲ್ ಸೈನ್ಸು, ಜನರಲ್ ನಾಲೆಜು, ಜನರಲ್ ಹಿಸ್ಟ್ರಿ ಎಲ್ಲವೂ ಕೂಡ ಮಿಕ್ಸ್ ಇದೆ. ಫಸ್ಟ್ ಕ್ವಶನನ್ನು ನೋಡೋಣ. ಮೈಕಾಲಜಿ ಅಧ್ಯಯನ ಯಾವುದಕ್ಕೆ ಸಂಬಂಧಿಸಿದೆ? ಶಿಲೀಂಧ್ರ. ಮೈಕಾಲಜಿ ಅಧ್ಯಯನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಶಿಲೀಂಧ್ರಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನ್. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸೇರುವ ಸ್ಥಳ? ನೀಲಗಿರಿ ಬೆಟ್ಟಗಳು. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸೇರುವ ಸ್ಥಳ ಎಂದರೆ ನೀಲಗಿರಿ ಬೆಟ್ಟಗಳು. ನೆಕ್ಸ್ಟ್ ಕ್ವಶನ್. ಅಂತಾರಾಷ್ಟ್ರೀಯ ಡೇಟ್ಲೈನ್ ಯಾವ ರೇಖಾಂಶಕ್ಕೆ ಸಮೀಪವಿದೆ? 180 ಡಿಗ್ರಿ ರೇಖಾಂಶಕ್ಕೆ ಸಮೀಪವಿದೆ. ನೆಕ್ಸ್ಟ್ ಕ್ವಶನ್. ಭಾರತದ ಕಾಲಮಾನವನ್ನು ತಿಳಿಸುವ ರೇಖಾಂಶವು ಯಾವ ನಗರದ ಮೂಲಕ ಹಾದು ಹೋಗುತ್ತದೆ? ಅಲಹಾಬಾದ್ ಮೂಲಕ ಹಾದು ಹೋಗುತ್ತದೆ. ನೆಕ್ಸ್ಟ್ ಕ್ವಶನ್. ಭಾರತದ ಕಾಲಮಾನವನ್ನು ತಿಳಿಸುವ ರೇಖಾಂಶ 82.5 ಪೂರ್ವ ರೇಖಾಂಶ. ನೆಕ್ಸ್ಟ್ ಕ್ವಶನ್. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಭಾರತದ ಸಂವಿಧಾನದಲ್ಲಿನ ಯಾವ ಅನುಚ್ಛೇದದಲ್ಲಿ ಖಾತರಿಪಡಿಸಲಾಗಿದೆ? 25ರಿಂದ 28ರ ಖಾತರಿಯ ಅನುಚ್ಛೇದದಲ್ಲಿ ಪಡಿಸಲಾಗಿದೆ. ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ? ಅಮೆರಿಕ. ನೆಕ್ಸ್ಟ್ ಕ್ವಶನ್. ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ಮಾಡಲಾದ ತಿದ್ದುಪಡಿಯು ಯಾವ ಅನುಚ್ಛೇದಕ್ಕೆ ಸಂಬಂಧಿಸಿದಂತೆ? ಅನುಚ್ಛೇದ 17. ನೆಕ್ಸ್ಟ್ ಕ್ವಶನ್. ಸಂವಿಧಾನಾತ್ಮಕ ಪರಿಹಾರ ಹಕ್ಕನ್ನು ಯಾವ ಅನುಚ್ಛೇದದ ಮೂಲಕ ನೀಡಲಾಗಿದೆ? ಅನುಚ್ಛೇದ 32. ನೆಕ್ಸ್ಟ್ ಕ್ವಶನ್. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಈ ಭಾಗದಲ್ಲಿ ಸೇರಿಸಲಾಗಿದೆ. ಭಾಗ 3. ಮೂಲಭೂತ ಹಕ್ಕುಗಳು 6 ಇವೆ. ಇವು ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. CISFನ ಮಹಾನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿ ಯಾರು? ನೀನಾ ಸಿಂಗ್. ನೆಕ್ಸ್ಟ್ ಕ್ವಶನ್. ರಾಜ್ಯ ಜೀವ ವಿಮಾ ಯೋಜನೆ ಇವರ ದೇವನಗರಿಯಲ್ಲಿ ಜಾರಿಗೆ ಬಂದಿತ್ತು. ಶೇಷಾದ್ರಿ ಅಯ್ಯರ್. ನೆಕ್ಸ್ಟ್ ಕ್ವಶನ್. ವಿಶ್ವದ ಅತಿ ದೊಡ್ಡ ಉಷ್ಣ ಮರುಭೂಮಿ ಸಹಾರಾ. ಇವೆಲ್ಲವೂ KS, PSI, IAS ಎಕ್ಸಾಮ್ಸಲ್ಲಿ ಬಂದಿರುವಂಥ ಕ್ವಶನ್ಸಲ್ಲೂ ವಿಲೇಜ್ ಅಕೌಂಟ್ ಆಗಿರ್ಬೋದು, PSI ಆಗಿರ್ಬೋದು, PC ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ವಿಶ್ವದ ಅತಿ ದೊಡ್ಡ ಶೀತ ಮರುಭೂಮಿ ಅಂಟಾರ್ಟಿಕಾ. ನೆಕ್ಸ್ಟ್ ಕ್ವಶನ್. ವಿಶ್ವದ ಅತಿ ದೊಡ್ಡ ಒಣ ಮರುಭೂಮಿ ಅಟಕಾಮ. ವಿಶ್ವದ ಅತಿ ದೊಡ್ಡ ಒಣ ಮರುಭೂಮಿ ಅಟಕಾಮ. ನೆಕ್ಸ್ಟ್ ಕ್ವಶನ್. ಬೇಳೆಕಾಳುಗಳು ಯಾವುದರ ಉತ್ತಮ ಮೂಲವಾಗಿದೆ? ಬೇಳೆಕಾಳುಗಳು ಪ್ರೋಟೀನ್ಗಳ ಉತ್ತಮ ಮೂಲವಾಗಿದೆ. ನೆಕ್ಸ್ಟ್ ಕ್ವಶನ್. ಫಾರ್ಸಿಗಳ ಪವಿತ್ರ ಗ್ರಂಥದ ಹೆಸರು ಚಾನ್ ಅವೆಸ್ತಾ. ಫಾರ್ಸಿಗಳ ಪವಿತ್ರ ಗ್ರಂಥದ ಹೆಸರು ಚಾನ್ ಅವೆಸ್ತಾ. ವಿದ್ಯುತ್ ಬಲ್ಬಿನೊಳಗೆ ಇರುವ ಅನಿಲ ಸಾರಜನಕ. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ.
ಇನ್ಸುಲಿನ್ ಯಾವುದನ್ನು ನಿಯಂತ್ರಿಸುತ್ತದೆ? ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಇನ್ಸುಲಿನ್ ನಿಯಂತ್ರಿಸುತ್ತದೆ. ಎಲ್ಲವೂ ಕೂಡ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಕ್ವಶನ್, ಗ್ರಾನೈಟ್ ಯಾವ ರೂಪದ ಕಲ್ಲು? ಅಗ್ನಿಶಿಲೆ, ಇಗ್ನಿಯಸ್ ರಾಕ್ ರೂಪದ ಕಲ್ಲು ಅಗ್ನಿಶಿಲೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಎಂ.ಎಸ್. ಸ್ವಾಮಿನಾಥನ್. ಹಸಿರು ಕ್ರಾಂತಿಯ ಪಿತಾಮಹ ಎಂ.ಎಸ್. ಸ್ವಾಮಿನಾಥನ್. ಈ ಎಲ್ಲ ಕ್ರಾಂತಿಗಳ ಪಿತಾಮಹವು ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಎರಾಟೋಸ್ತನೀಸ್. ಎರಾಟೋಸ್ತನೀಸ್ ಭೂಗೋಳಶಾಸ್ತ್ರದ ಪಿತಾಮಹ. ನೆಕ್ಸ್ಟ್ ಕ್ವಶನ್, ಸ್ವಾಭಾವಿಕವಾಗಿ ವಿನೆಗರ್ ಆಮ್ಲೀಯವಾಗಿರಲು ಅದರಲ್ಲಿರುವ ಆಮ್ಲ ಕಾರಣ. ಆ ಆಮ್ಲ ಯಾವುದು? ಆಸಿಟಿಕ್ ಆಮ್ಲ. ಆಸಿಟಿಕ್ ಆಮ್ಲ. ನೆಕ್ಸ್ಟ್ ಕ್ವಶನ್, ನಿಪ್ಪಾಣಿ ಯಾವ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ? ಹೊಗೆಸೊಪ್ಪು ಕೈಗಾರಿಕೆಗೆ ನಿಪ್ಪಾಣಿ ಪ್ರಸಿದ್ಧವಾಗಿದೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹಂಚಿಕೆಯಾಗಿರುವ ಮಣ್ಣು ಯಾವುದು? ಕೆಂಪು ಮಣ್ಣು. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹಂಚಿಕೆಯಾಗಿರುವ ಮಣ್ಣು ಕೆಂಪು ಮಣ್ಣು. ನೆಕ್ಸ್ಟ್ ಕ್ವಶನ್, ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳನ್ನು ಒಳಗೊಂಡಿರುವ ಜಿಲ್ಲೆ? ಬೆಳಗಾವಿ. ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಇವೆ. ಇವೆಲ್ಲವೂ ಕೂಡ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ಯೂಸ್ ಆಗುತ್ತೆ. ಈಸಿ ಕ್ವಶನ್ಸು, ಬಟ್ ಆ ಟೈಮಲ್ಲಿ ನೆನಪು ಬರಲ್ಲ. ಕರ್ನಾಟಕದ ಉತ್ತರ ಭಾಗದಲ್ಲಿ ಹಂಚಿಕೆ ಆಗಿರುವ ಮಣ್ಣು ಕಪ್ಪು ಮಣ್ಣು. ಎಲ್ಲವನ್ನು ಕೂಡ ಚೆನ್ನಾಗಿ ಓದ್ಕೊಳ್ಳಿ. ಅದೇ ರೀತಿಯಾಗಿ ಎಕ್ಸಾಮಲ್ಲಿ ಸ್ವಲ್ಪ ಯೋಚನೆ ಮಾಡಿ ಆನ್ಸರನ್ನು ಟಿಕ್ ಹಾಕಿ. ನೆಕ್ಸ್ಟ್ ಕ್ವಶನ್, ರಾಜ್ಯದ ಮೊಟ್ಟಮೊದಲ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ? ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ. ನೆಕ್ಸ್ಟ್ ಕ್ವಶನ್, ಗೋಲ್ಡನ್ ರೈಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವ ವಿಟಮಿನ್ ಎ. ಗೋಲ್ಡನ್ ರೈಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವ ವಿಟಮಿನ್ ಎ. ನಿಯಾಸಿಸ್ ಯಾವ ವಿಟಮಿನ್ನ ರಾಸಾಯನಿಕ ಹೆಸರು? ವಿಟಮಿನ್ B3. ನಿಮಗೆ ಪ್ರತಿಯೊಂದು ಎಕ್ಸಾಮ್ಗಳಲ್ಲೂ ಕೂಡ ಸೈನ್ಸ್ಗೆ ಸಂಬಂಧಪಟ್ಟಿಗೆ ಈ ವಿಟಮಿನ್ ಎ, ಬಿ, ಸಿಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಶರೀರದಲ್ಲಿ ತಯಾರಾಗಿರುವ ವಿಟಮಿನ್ ಯಾವುದು? ವಿಟಮಿನ್ ಕೆ. ಶರೀರದಲ್ಲಿ ತಯಾರಾಗಿರುವ ವಿಟಮಿನ್ ಯಾವುದೆಂದರೆ ವಿಟಮಿನ್ ಕೆ. ನೆಕ್ಸ್ಟ್, ಹಾಲನ್ನು ಕಡೆದಾಗ ಕೆನೆ ಯಾವ ಒತ್ತಡದಿಂದ ಬೇರ್ಪಡುತ್ತದೆ? ಕೇಂದ್ರಕ್ಕಾಗಿ ಒತ್ತಡ. ಕೇಂದ್ರಕ್ಕಾಗಿ ಒತ್ತಡ. ನೆಕ್ಸ್ಟ್ ಕ್ವಶನ್, ದೇಹದ ಯಾವ ಅಂಗ ಇನ್ಸುಲಿನ್ ಅನ್ನು ಸ್ರವಿಸುತ್ತದೆ? ಮೇದೋಜೀರಕ ಗ್ರಂಥಿ. ಮೇದೋಜೀರಕ ಗ್ರಂಥಿ. ಗುರುತ್ವಾಕರ್ಷಣ ನಿಯಮ ಕಂಡುಹಿಡಿದ ವಿಜ್ಞಾನಿ? ಸರ್ ಐಸಾಕ್ ನ್ಯೂಟನ್. ಗುರುತ್ವಾಕರ್ಷಣ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್. ಸೂರ್ಯಗ್ರಹಣ ಸಂಭವಿಸುವುದು ಯಾವ ದಿನದಂದು? ಅಮಾವಾಸ್ಯೆ. ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣ ಸಂಭವಿಸುತ್ತದೆ. ಚಂದ್ರಗ್ರಹಣ ಯಾವಾಗ ಸಂಭವಿಸುತ್ತದೆ? ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ. ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಚಂದ್ರನ ಕುರಿತಾದ ಅಧ್ಯಯನಕ್ಕೆ ಏನೆನ್ನುತ್ತಾರೆ? ಸೆಲೆನೋಗ್ರಫಿ. ಚಂದ್ರನ ಕುರಿತ ಅಧ್ಯಯನಕ್ಕೆ ಸೆಲೆನೋಗ್ರಫಿ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್, ವಿಶ್ವ ತಂಬಾಕು ರಹಿತ ದಿನವನ್ನು ಯಾವಾಗ ಆಚರಿಸಲಾಗುವುದು? May 31. ವಿಶ್ವ ತಂಬಾಕು ರಹಿತ ದಿನವನ್ನು May 31 ಆಚರಿಸಲಾಗುತ್ತದೆ.
ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಇರುವುದು ರಾಣಿಬೆನ್ನೂರು. ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್ ಇರುವುದು ರಾಣಿಬೆನ್ನೂರು. ನೆಕ್ಸ್ಟ್ ಕ್ವಶನ್. ಭಾರತದ ರಫ್ತಿನ ವಸ್ತುಗಳಲ್ಲಿ ಅತಿ ಪುರಾತನವಾದದ್ದು ಯಾವುದು? ಸಾಂಬಾರ್ ಪದಾರ್ಥಗಳು. ನೆಕ್ಸ್ಟ್ ಕ್ವಶನ್. ಸೀ ಬರ್ಡ್ ನೌಕಾನೆಲೆ ಇರುವುದು ಕಾರವಾರ. ಸೀ ಬರ್ಡ್ ನೌಕಾನೆಲೆ ಇರುವುದು ಕಾರವಾರ. ಮೈಸೂರು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡುವಾಗ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗಿದ್ದರು? ದೇವರಾಜ ಅರಸು ಮೈಸೂರನ್ನು ಕರ್ನಾಟಕ ರಾಜ್ಯವೆಂದು ನಾಮಕರಣ ಮಾಡುವಾಗ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್. ಭಾರತ ಮತ್ತು ಅಫ್ಘಾನಿಸ್ತಾನ ದೇಶಗಳನ್ನು ಯಾವ ರೇಖೆ ಬೇರ್ಪಡಿಸುತ್ತದೆ? ಡುರಾಂಡ್ ರೇಖೆಯೇ ಭಾರತ ಮತ್ತು ಅಫ್ಘಾನಿಸ್ತಾನ ದೇಶಗಳ ರೇಖೆಯನ್ನು ಬೇರ್ಪಡಿಸುತ್ತದೆ. ಲಾಸ್ಟ್ ಕ್ವಶನ್. ಮಜುಲಿ ಪ್ರಪಂಚದಲ್ಲಿ ಅತಿ ದೊಡ್ಡ ಜನವಸತಿ ನದಿ ದ್ವೀಪವಾಗಿದ್ದು ಡ್ಯಾಶ್ ನದಿಯಿಂದ ರೂಪುಗೊಂಡಿದೆ? ಬ್ರಹ್ಮಪುತ್ರ ನದಿ. ಹಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್. ಚೆನ್ನಾಗಿ ಓದ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.